ನಮಸ್ಕಾರ ಸ್ನೇಹಿತರೆ, ಇಂದು 10ರಲ್ಲಿ 8 ಜನರು ತಮ್ಮನ್ನು ತಾವು ಬಹಳ ಶಕ್ತಿಶಾಲಿ ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ಸಮಯ ಬಂದಾಗ ಅವರ ದೇಹವೇ ಅವರನ್ನು ಬಿಟ್ಟು ಬಿಡುತ್ತದೆ. ಮತ್ತು ಅತ್ಯಂತ ದೊಡ್ಡ ವಿರೋಧಾಭಾಸ ಏನು ಗೊತ್ತಾ? ಅವರಿಗೆ ತಮಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಅನಿಸುತ್ತದೆ. ಆದರೆ ಸತ್ಯ ಏನೆಂದರೆ ಅವರ ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಇದು ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತದೆ. ಪ್ರತಿದಿನ ಕೆಲಸದ ಒತ್ತಡ, ಆಹಾರದ ತಪ್ಪುಗಳು ಮತ್ತು ತಪ್ಪು ಅಭ್ಯಾಸಗಳು ನಮ್ಮ ದೇಹದ ಒಳಗಿನ ಶಕ್ತಿಯನ್ನು ನಿಧಾನವಾಗಿ ಕೊಲ್ಲುತ್ತಿವೆ. ಪ್ರತಿದಿನ ಪ್ರತಿ ರಾತ್ರಿ ಯಾರಿಗೂ ಹೇಳುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಆದರೆ ಒಳಗೆ ನೀವು ಸಹ ತಿಳಿದಿದ್ದೀರಿ, ನಿಯಂತ್ರಣ ಹಿಂದಿನಂತೆ ಇಲ್ಲ. ಮತ್ತು ಇಲ್ಲಿಂದಲೇ ಕುಸಿತ ಆರಂಭವಾಗುತ್ತದೆ. ಮೊದಲು ಆತ್ಮವಿಶ್ವಾಸ ಹೋಗುತ್ತದೆ, ನಂತರ ಆಕರ್ಷಣೆ ಮತ್ತು ಕೊನೆಗೆ ಸಂಬಂಧಗಳು ಸಹ ಕುಸಿಯುತ್ತವೆ. ಇದು ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ, ನಿಮ್ಮ ದಾಂಪತ್ಯ ಜೀವನ, ಕುಟುಂಬ ಸಂತೋಷ ಮತ್ತು ಸ್ವಂತ ಆತ್ಮ ಗೌರವದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದರೆ ನಾವು ಹೇಳಿದರೆ ಇದೆಲ್ಲವೂ ಯಾವುದೇ ರೋಗದಿಂದ ಅಲ್ಲ, ನೀವು ಪ್ರತಿದಿನ ಮಾಡುವ ಒಂದು ಸಣ್ಣ ತಪ್ಪಿನಿಂದ ಆಗುತ್ತಿದೆ ಎಂದರೆ ಅದನ್ನು ಬದಲಾಯಿಸಲು ನೀವು ಸಿದ್ಧರಾಗಿದ್ದೀರಾ? ಏಕೆಂದರೆ ಇಂದು ನಾವು ಹೇಳುವುದು ನೇರವಾಗಿ ನಿಮ್ಮ ಆ ದೌರ್ಬಲ್ಯದ ಮೇಲೆ ಹೊಡೆಯುತ್ತದೆ. ಯಾವುದರ ಬಗ್ಗೆ ನೀವು ಯಾರೊಂದಿಗೂ ಮಾತನಾಡುವುದಿಲ್ಲ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸುವ ಮಾಹಿತಿಯಾಗಿದೆ. ಇಂದು ನಾವು ನಿಮಗೆ 3 ಅತ್ಯಂತ ಶಕ್ತಿಶಾಲಿ ಆಹಾರಗಳ ಬಗ್ಗೆ ಹೇಳುತ್ತೇವೆ. ಅವುಗಳನ್ನು ನೀವು ರಾತ್ರಿ ಹಾಲಿನೊಂದಿಗೆ ತೆಗೆದುಕೊಳ್ಳುವುದನ್ನು ಪ್ರಾರಂಭಿಸಿದರೆ ನಿಮ್ಮ ದೀರ್ಘ ಶಕ್ತಿ ಕೇವಲ 2 ಅಥವಾ 3 ಪಟ್ಟು ಅಲ್ಲ, 4 ಪಟ್ಟು ಹೆಚ್ಚಾಗಬಹುದು. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ನೀವು ಕೇವಲ ರಾತ್ರಿಯ ಒಂದು ಸಣ್ಣ ಅಭ್ಯಾಸವನ್ನು ಬದಲಾಯಿಸಬೇಕು ಮತ್ತು ನಿಮ್ಮ ಕಾರ್ಯ ಸಾಮರ್ಥ್ಯದಲ್ಲಿ ಅಂತಹ ಬದಲಾವಣೆ ಬರುತ್ತದೆ. ನೀವೇ ಆಶ್ಚರ್ಯಪಡುತ್ತೀರಿ. ಇದು ಯಾವುದೇ ದುಬಾರಿ ಮಾತ್ರೆಗಳಿಗಿಂತ ಹೆಚ್ಚು ಪ್ರಭಾವಕಾರಿ ಮತ್ತು ಸುರಕ್ಷಿತವಾಗಿದೆ. ಅನೇಕ ಪುರುಷರು ರಾತ್ರಿ ಹಾಲು ಕುಡಿದು ಮಲಗುವ ಅಭ್ಯಾಸವನ್ನು ಹೊಂದಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಹಾಲು ಕುಡಿದರೆ ಚೆನ್ನಾಗಿ ನಿದ್ರೆ ಬರುತ್ತದೆ, ದೇಹಕ್ಕೆ ಶಕ್ತಿ ಸಿಗುತ್ತದೆ ಎಂದು. ಇದು ಸರಿಯೂ ಕೂಡ. ಆದರೆ ಯೋಚಿಸಿ, ಅದೇ ಹಾಲಿನಲ್ಲಿ ನಾವು ಹೇಳುವ ಆ 3 ವಿಶೇಷ ವಸ್ತುಗಳನ್ನು ಮಿಶ್ರಣ ಮಾಡಿದರೆ ಆ ಸಾಮಾನ್ಯ ಹಾಲು ಒಂದು ನೈಸರ್ಗಿಕ ಶಕ್ತಿ ಪಾನೀಯವಾಗಿ ಬದಲಾಗುತ್ತದೆ. ಇದು ನಿಮ್ಮ ದೇಹವನ್ನು ಒಳಗಿನಿಂದಲೇ ಪುನರುಜ್ಜೀವನಗೊಳಿಸುತ್ತದೆ. ಕೇವಲ ಪುರುಷರಲ್ಲ, ಅನೇಕ ಮಹಿಳೆಯರು ಸಹ ರಾತ್ರಿ ಹಾಲು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಅನೇಕ ಮನೆಗಳಲ್ಲಿ ಇದು ದೈನಂದಿನ ನಿಯಮವಾಗಿದೆ. ಹಾಲಿಲ್ಲದೆ ನಿದ್ರೆಯೇ ಬರುವುದಿಲ್ಲ. ಆದರೆ ಈಗ ಸಮಯ ಬಂದಿದೆ ಈ ಹಾಲನ್ನು ಒಂದು ಹಂತ ಮೇಲಕ್ಕೆ ಕರೆದೊಯ್ಯುವುದು. ಇದಕ್ಕೆ ಸ್ವಲ್ಪ ಧೈರ್ಯದ ತಿರುವು ಸೇರಿಸುವುದು. ಇದರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ಹೊಸ ಉತ್ಸಾಹ ತುಂಬುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಇದ್ದರೆ, ಹಾಲಿನಲ್ಲಿ ಏನು ಮಿಶ್ರಣ ಮಾಡುವುದರಿಂದ ದೇಹದಲ್ಲಿ ಶಕ್ತಿ ಉಳಿಯುತ್ತದೆ, ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ದೀರ್ಘ ಶಕ್ತಿ ಅದ್ಭುತವಾಗಿ ಹೆಚ್ಚಾಗುತ್ತದೆ? ಅದಕ್ಕೂ ಮುನ್ನ ಒಂದು ಮುಖ್ಯ ಮಾಹಿತಿ. ನಮ್ಮ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ನಾವು ನೋಡಿದ್ದೇವೆ, ಜನರು ಮಧ್ಯದಲ್ಲಿ ಬಿಟ್ಟು ನೋಡುತ್ತಾರೆ ಮತ್ತು ನಂತರ ಅದೇ ಪ್ರಶ್ನೆಗಳನ್ನು ಕಮೆಂಟ್ ಮಾಡುವ ಮೂಲಕ ಕೇಳುತ್ತಾರೆ. ಆದ್ದರಿಂದ ನಿಮ್ಮಿಂದ ಕೇವಲ ಒಂದೇ ವಿನಂತಿ, ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಒಂದು ಭಾಗವನ್ನು ಬಿಡಬೇಡಿ, ಏಕೆಂದರೆ ಪ್ರತಿ ಅಂಶ ಒಂದಕ್ಕೊಂದು ಸಂಬಂಧಿಸಿದೆ. ಏನಾದರೂ ಮಿಸ್ ಆದರೆ ಸಂಪೂರ್ಣ ಮಾಹಿತಿ ಅಪೂರ್ಣವಾಗುತ್ತದೆ. ತಾಳ್ಮೆಯಿಂದ ಕೊನೆಯವರೆಗೂ ನೋಡಿ, ನಿಮ್ಮ ಜೀವನವೇ ಬದಲಾಗುತ್ತದೆ. ಸ್ನೇಹಿತರೆ, ಇಂದಿನ ಮಾಹಿತಿ ನಿಮಗೆ ನಿಜವಾಗಿಯೂ ಉಪಯೋಗವಾಗುತ್ತದೆ. ವಿಡಿಯೋ ಇಷ್ಟವಾದರೆ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಈಗ ನೋಡೋಣ, ಹಾಲಿನೊಂದಿಗೆ ಏನು ತೆಗೆದುಕೊಳ್ಳುವುದರಿಂದ ದೀರ್ಘ ಶಕ್ತಿ ರಾತ್ರಿಯೇ ಹೆಚ್ಚಾಗುತ್ತದೆ?
ಮೊದಲನೆಯ ವಸ್ತುವಿನ ಬಗ್ಗೆ ಮಾತನಾಡೋಣ. ಹಳದಿ. ನಮ್ಮ ಅಜ್ಜ ಅಜ್ಜಿಯರು ಸಣ್ಣ ಪುಟ್ಟ ಎಲ್ಲಾ ವಿಷಯಗಳಲ್ಲಿ ಹಳದಿ ಹಾಕುತ್ತಿದ್ದರು. ಗಾಯವಾದರೆ ಹಳದಿ, ಸುಸ್ತು ಅಥವಾ ಜ್ವರ ಬಂದರೆ ಹಳದಿ ಹಾಲು, ಮದುವೆಯ ಮೊದಲ ರಾತ್ರಿಯಾದರೆ ಹಳದಿ ಗ್ಲಾಸ್. ಇದೆಲ್ಲ ಯಾವಾಗಲೂ ಇರಲಿಲ್ಲ. ಇದರ ಹಿಂದೆ ಆಳವಾದ ವಿಜ್ಞಾನವಿದೆ. ಆಧುನಿಕ ವೈದ್ಯಕೀಯ ಅಧ್ಯಯನಗಳು ಸಹ ಹಳದಿಯ ಪ್ರಯೋಜನಗಳನ್ನು ದೃಢಪಡಿಸಿವೆ. ಹಳದಿಯಲ್ಲಿರುವ ಕರ್ಕ್ಯೂಮಿನ್ ನಿಮ್ಮ ರಕ್ತ ಪ್ರವಾಹವನ್ನು ವೇಗಗೊಳಿಸುತ್ತದೆ. ಈಗ ಊಹಿಸಿ, ದೇಹದಲ್ಲಿ ರಕ್ತದ ಹರಿವು ಸುಗಮವಾದಾಗ ನರಗಳು ತೆರೆಯುತ್ತವೆ, ದೇಹ ವಿಶ್ರಾಂತಿ ಪಡೆಯುತ್ತದೆ ಮತ್ತು ನಿಮ್ಮ ಕಾರ್ಯ ಸಾಮರ್ಥ್ಯ ತಾನಾಗಿಯೇ ಸುಧಾರಿಸುತ್ತದೆ. ಇದು ರಕ್ತದ ಸಂಚಾರವನ್ನು ಸುಧಾರಿಸುವುದರಿಂದ ದೇಹದ ಎಲ್ಲಾ ಭಾಗಗಳಿಗೂ ಪೋಷಕಾಂಶಗಳು ಸರಿಯಾಗಿ ತಲುಪುತ್ತವೆ. ಹಾಲು ಮತ್ತು ಹಳದಿಯ ಈ ಸಂಯೋಜನೆ ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ, ಒಂದು ನೈಸರ್ಗಿಕ ಕಾಮವರ್ಧಕ ಪಾನೀಯದಂತೆ ಕಾರ್ಯನಿರ್ವಹಿಸುತ್ತದೆ. ಇದು ನಿಮ್ಮ ದೇಹದಲ್ಲಿ ಬೆಚ್ಚಗೆ ಉಂಟು ಮಾಡುತ್ತದೆ, ರಕ್ತ ಪ್ರವಾಹವನ್ನು ಸುಧಾರಿಸುತ್ತದೆ ಮತ್ತು ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ. ಇದರಿಂದ ನೀವು ಹೆಚ್ಚು ಸಮಯ ತಡೆದುಕೊಳ್ಳುತ್ತೀರಿ ಮತ್ತು ಆತ್ಮವಿಶ್ವಾಸದಿಂದ ತುಂಬುತ್ತೀರಿ. ಇದೇ ಕಾರಣಕ್ಕೆ ಮದುವೆಯ ಮೊದಲ ರಾತ್ರಿಯೂ ಸಹ ಹಳದಿ ಹಾಲು ನೀಡುತ್ತಾರೆ, ಏಕೆಂದರೆ ಇದು ದೇಹವನ್ನು ಕೇವಲ ಬಿಸಿಗೊಳಿಸುವುದಲ್ಲ, ಒಳಗಿನ ಎಲ್ಲಾ ಸ್ಥಿತಿಗಳನ್ನು ಸಕ್ರಿಯಗೊಳಿಸುತ್ತದೆ. ಹಳದಿ ಹಾಲು ಕುಡಿದ ನಂತರ ನರಗಳಲ್ಲಿ ಉಂಟಾಗುವ ಭಾವನೆ ನಿಮ್ಮನ್ನು ಶಕ್ತಿಯುತ, ಹಗುರ ಮತ್ತು ಪೂರ್ಣ ನಿಯಂತ್ರಣದಲ್ಲಿ ಇರುವಂತೆ ಮಾಡುತ್ತದೆ. ಇದು ನಿಮ್ಮ ದೈನಂದಿನ ಆಯಾಸವನ್ನು ಕಡಿಮೆ ಮಾಡುತ್ತದೆ. ಮತ್ತು ಗಮನದಲ್ಲಿಡಿ, ಹಳದಿ ಕೇವಲ ರಕ್ತ ಸಂಚಾರಕ್ಕೆ ಮಾತ್ರವಲ್ಲ, ಸ್ನಾಯುಗಳ ವಿಶ್ರಾಂತಿ ಮತ್ತು ಒತ್ತಡ ನಿಯಂತ್ರಣಕ್ಕೂ ಸಹ ಅತ್ಯಂತ ಅಗತ್ಯವಾಗಿದೆ. ಹಳದಿ ದೇಹಕ್ಕೆ ಹೋದಾಗ ನರಗಳ ಜಕ್ಕಣೆಯನ್ನು ತೆರೆಯುತ್ತದೆ. ಇದರಿಂದ ನೀವು ಆ ವಿಶೇಷ ಕ್ಷಣದಲ್ಲಿ ಪೂರ್ಣವಾಗಿ ಉಪಸ್ಥಿತರಾಗಿರುತ್ತೀರಿ. ಇದು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ಮುಂದಿನ ಬಾರಿ ರಾತ್ರಿ ಹಾಲು ಕುಡಿಯುವಾಗ ಅದರಲ್ಲಿ ಒಂದು ಚಿಟಿಕೆ ಶುದ್ಧವಾದ ಅರಿಶಿನ ಖಂಡಿತವಾಗಿ ಹಾಕಿ. ಮಾರುಕಟ್ಟೆಯ ಪುಡಿ ಹಳದಿ ಇದ್ದರೂ ಸರಿ, ಆದರೆ ಕಚ್ಚಾ ಹಳದಿ ಗಂಟು ಸಿಕ್ಕಿದರೆ ಬೇರೆ ಮಾತೆ. ಅದನ್ನು ಕಸುಬು ಮಾಡಿ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ನಿಧಾನವಾಗಿ ಕುಡಿಯಿರಿ. ಪ್ರತಿ ಗುಟುಕು ನಿಮಗೆ ಒಳಗಿನಿಂದ ಬೆಚ್ಚಗೆ ನೀಡುತ್ತದೆ, ರಕ್ತ ಸಂಚಾರ ಸಕ್ರಿಯಗೊಳಿಸುತ್ತದೆ ಮತ್ತು ಮರುದಿನ ನಿಮ್ಮ ಶಕ್ತಿ ಮತ್ತು ಮನಸ್ಥಿತಿ ಎರಡೂ ಬೇರೆ ಹಂತದಲ್ಲಿ ಇರುತ್ತವೆ. ಇದನ್ನು ನಿಯಮಿತವಾಗಿ ಬಳಸಿದರೆ ದೀರ್ಘಕಾಲೀನ ಪ್ರಯೋಜನಗಳು ದೊರೆಯುತ್ತವೆ. ಈಗ ಒಂದು ವಿಷಯವನ್ನು ಅನೇಕರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಳದಿ ಹಾಲು ಕೇವಲ ಶಕ್ತಿ ಹೆಚ್ಚಿಸುವ ವಸ್ತು ಅಲ್ಲ, ಅದರ ನಿಜವಾದ ಆಟ ಒಳಗೆ ಪ್ರಾರಂಭವಾಗುತ್ತದೆ. ನೀವು ಇದನ್ನು ತೆಗೆದುಕೊಂಡಾಗ ಬದಲಾವಣೆ ಕೇವಲ ದೇಹದಲ್ಲಿ ಮಾತ್ರವಲ್ಲ, ನಿಮ್ಮ ಮನಸ್ಸಿನಲ್ಲೂ ಕಾಣಿಸುತ್ತದೆ. ನಿದ್ರೆ ಹಿಂದಿಗಿಂತ ಆಳವಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮನಸ್ಥಿತಿ ಹಗೂರ ಮತ್ತು ಸ್ವಚ್ಛವಾಗಿರುತ್ತದೆ. ನೀವು ಸದಾ ಒತ್ತಡ ಅಥವಾ ಅತಿಯಾದ ಯೋಚನೆಯಲ್ಲಿದ್ದರೆ ಇದು ನಿಧಾನವಾಗಿ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಅಂದರೆ ದೇಹದ ಜೊತೆಗೆ ನಿಮ್ಮ ಮನಸ್ಸೂ ಸಹ ನಿಯಂತ್ರಣಕ್ಕೆ ಬರುತ್ತದೆ. ಅನೇಕರು ಹೇಳುತ್ತಾರೆ, ಗೆಳೆಯ, ರಾತ್ರಿ ಹೊತ್ತಿಗೆ ಎಲ್ಲಾ ಶಕ್ತಿ ಮುಗಿದು ಹೋಗುತ್ತದೆ. ಜೊತೆಗಾರ ಅಥವಾ ಜೊತೆಗಾರ್ತಿಯೊಂದಿಗೆ ಹಾಸಿಗೆಗೆ ಬಂದ ತಕ್ಷಣ ಸಡಿಲ ಆಗಿ ಬಿಡುತ್ತೇವೆ ಎಂದು. ಇದರಿಂದ ತಮ್ಮ ಪುರುಷತ್ವದ ಬಗ್ಗೆ ವ್ಯಥೆಯಾಗುತ್ತದೆ. ಅವರಿಗೆ ಯಾವುದೇ ದುಬಾರಿ ಪೂರಕಗಳ ಅಗತ್ಯವಿಲ್ಲ. ಅವರ ದೇಹ ಕೇವಲ ಸರಿಯಾದ ಇಂಧನವನ್ನು ಕೇಳುತ್ತಿದೆ ಮತ್ತು ಆ ಇಂಧನ ಎಂದರೆ ಹಾಲು ಮತ್ತು ಹಳದಿಯ ಈ ಸರಳ ಸಂಯೋಜನೆ. ಇದು ನಿಮ್ಮ ದೇಹವನ್ನು ಸಹಜವಾಗಿ ಬಲಪಡಿಸುತ್ತದೆ. ಇದನ್ನು ಇನ್ನೂ ಹೆಚ್ಚು ಪ್ರಭಾವಕಾರಿ ಮಾಡಲು ಒಂದು ಸಣ್ಣ ತಿರುವು ಮಾಡಬಹುದು. ಚಿಟಿಕೆ ಕಾಳು ಮೆಣಸು ಹಾಕಿ. ಇದರಿಂದ ಹಳದಿಯ ನಿಜವಾದ ತತ್ವ ದೇಹದಲ್ಲಿ ಇನ್ನೂ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. ಎಚ್ಚರಿಕೆ: ಬೇಸಿಗೆ ಕಾಲದಲ್ಲಿ ಹಳದಿ ಕಡಿಮೆ ಹಾಕಿ.
ಹಾಲನ್ನು ಅತಿಯಾಗಿ ಕಾಯಿಸಬೇಡಿ. ಸ್ವಲ್ಪ ಬೆಚ್ಚಗೆ ಇರಿಸಿ. ಹೆಚ್ಚು ಬಿಸಿಯಾದರೆ ದೇಹಕ್ಕೆ ಅನಾನುಕೂಲವಾಗಬಹುದು. ಈಗ ಎರಡನೇ ವಸ್ತು, ಕೇಸರ. ಅನೇಕರು ಕೇಸರಿ ಹಾಲು ಶಕ್ತಿ ನೀಡುತ್ತದೆ ಎಂದು ಕೇಳಿದ್ದೀರಿ. ಆದರೆ ಇಲ್ಲಿ ಕೇವಲ ಶಕ್ತಿಯ ಮಾತ್ರವಲ್ಲ, ಒಳಗಿನ ಅಸರದ ಮಾತು. ಕೇಸರಿ ರಕ್ತವನ್ನು ಸಕ್ರಿಯವಾಗಿಸುತ್ತದೆ, ರಕ್ತ ಪರಿಚಲನೆಯನ್ನು ಸುಗಮಗೊಳಿಸುತ್ತದೆ ಮತ್ತು ನರಗಳನ್ನು ಹೆಚ್ಚು ಸ್ಪಂದಿಸುವಂತೆ ಮಾಡುತ್ತದೆ. ಇದು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸುತ್ತದೆ. ಇದರಿಂದ ಆ ವಿಶೇಷ ಕ್ಷಣ ಬಂದಾಗ ದೇಹ ತ್ವರಿತವಾಗಿ ಪ್ರತಿಕ್ರಿಯಿಸುತ್ತದೆ, ಹೆಚ್ಚು ನಿಯಂತ್ರಣದಲ್ಲಿ ಇರುತ್ತದೆ ಮತ್ತು ಕಾರ್ಯ ಸಾಮರ್ಥ್ಯ ಹಿಂದಿಗಿಂತ ಉತ್ತಮವಾಗುತ್ತದೆ. ಆಯುರ್ವೇದದಲ್ಲಿ ಕೇಸರಕ್ಕೆ ಇದೇ ಕಾರಣಕ್ಕೆ ಮಹತ್ವ ನೀಡಲಾಗಿದೆ. ಇದು ದೇಹ ಮತ್ತು ಮನಸ್ಸು ಎರಡನ್ನೂ ಸಮತೋಲನದಲ್ಲಿ ಇರಿಸುತ್ತದೆ. ಕೇಸರ ಹಾಲು ದೇಹಕ್ಕೆ ಒಂದೇ ಬಾರಿಗೆ ಎರಡು ಕೆಲಸ ಮಾಡುತ್ತದೆ. ಒಳಗಿನಿಂದ ಬೆಚ್ಚಗೆ ನೀಡುತ್ತದೆ ಮತ್ತು ದೇಹವನ್ನು ವಿಶ್ರಾಂತಿಯಲ್ಲೂ ಇರಿಸುತ್ತದೆ. ಬಿಸಿಯಾಗದೆ, ತಣ್ಣಗಾಗದೆ, ಏಕಾಗ್ರ, ಜಾಗೃತ ಮತ್ತು ಸೂಕ್ಷ್ಮ ಭಾವನೆ ಬರುತ್ತದೆ. ಇದು ನಿಮ್ಮ ರಾತ್ರಿಯ ಅನುಭವವನ್ನೇ ಬದಲಾಯಿಸುತ್ತದೆ. ಸರಿಯಾದ ವಿಧಾನ: ಬೆಚ್ಚಗಿನ ಹಾಲು ಮತ್ತು 2-3 ಕೇಸರಿ ಎಳೆಗಳು ಮತ್ತು ಸ್ವಲ್ಪ ಜೇನುತುಪ್ಪ. ಹೆಚ್ಚು ಸಕ್ಕರೆ ಹಾಕಬೇಡಿ. ಪ್ರತಿದಿನ ಇದನ್ನು ಅನುಸರಿಸಿದರೆ ಫಲಿತಾಂಶ ಶೀಘ್ರದಲ್ಲಿ ಕಾಣುತ್ತದೆ. ಮೂರನೇ ವಸ್ತು, ಮಖಾನ. ಇದನ್ನು ಅನೇಕರು ಕೇವಲ ಹಗೂರ ತಿಂಡಿ ಎಂದು ತಿಳಿದಿದ್ದಾರೆ. ಆದರೆ ಇದರ ನಿಜವಾದ ಶಕ್ತಿ ಬಹಳ ಆಳವಾಗಿದೆ. ರಾತ್ರಿ ಹಾಲಿನೊಂದಿಗೆ ಸರಿಯಾಗಿ ತೆಗೆದುಕೊಂಡರೆ ದೀರ್ಘ ಶಕ್ತಿ, ನಿಯಂತ್ರಣ ಮತ್ತು ದೇಹದ ಪ್ರತಿಕ್ರಿಯೆ, ಈ 3 ಮುಖ್ಯ ಅಂಶಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇದು ಹಡ್ಡಿಗಳನ್ನು ಬಲಪಡಿಸುತ್ತದೆ ಮತ್ತು ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ. ಸರಿಯಾದ ವಿಧಾನ: ಸಾದಾ ಕಚ್ಚಾ ಮಖಾನ ತೆಗೆದುಕೊಂಡು ಹಗೂರವಾಗಿ ತುಪ್ಪ ಹಾಕಿ ಹುರಿದುಕೊಳ್ಳಿ. 5-6 ಮಖಾನ ಬೆಚ್ಚಗಿನ ಹಾಲಿನಲ್ಲಿ ಹಾಕಿ ಸ್ವಲ್ಪ ಕುದಿಸಿ ಕುಡಿಯಿರಿ. ಇದು ದೇಹಕ್ಕೆ ಸುಲಭವಾಗಿ ಜೀರ್ಣವಾಗುತ್ತದೆ. ಈ 3 ವಸ್ತುಗಳು, ಹಳದಿ, ಕೇಸರಿ ಮತ್ತು ಮಖಾನ, ಒಟ್ಟಿಗೆ ಬಳಸಿದಾಗ ಅದರ ಪ್ರಭಾವ ಬಹಳ ಉತ್ತಮವಾಗುತ್ತದೆ. ನೀವು ಒಂದು ದಿನ ಹಳದಿ, ಮತ್ತೊಂದು ದಿನ ಕೇಸರಿ, 3ನೆಯ ದಿನ ಮಖಾನ ಹಾಲು ಎಂದು ಒಂದರ ಮೇಲೆ ಒಂದು ಬಳಸಬಹುದು. ಇದು ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಸಮತೋಲನಗೊಳಿಸುತ್ತದೆ. ಫಲಿತಾಂಶ: 15 ದಿನಗಳ ನಿರಂತರ ಬಳಕೆಯ ನಂತರ ಶಕ್ತಿ, ನಿಯಂತ್ರಣ, ಮನಸ್ಥಿತಿ ಮತ್ತು ಕಾರ್ಯ ಸಾಮರ್ಥ್ಯದಲ್ಲಿ ಸ್ಪಷ್ಟ ಬದಲಾವಣೆ ಕಾಣುತ್ತದೆ. ನಿಮ್ಮ ದೈನಂದಿನ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಕಾಣುತ್ತದೆ. ಮುಖ್ಯ ಎಚ್ಚರಿಕೆಗಳು: ಹಾಲಿನ ಜೊತೆ ಬಿಸ್ಕೆಟ್, ಉಪ್ಪು ತಿಂಡಿ ಅಥವಾ ಎಣ್ಣೆಯಲ್ಲಿ ಕರಿದ ವಸ್ತುಗಳನ್ನು ತಿನ್ನಬೇಡಿ. ಇದು ಹಾಲಿನ ಪ್ರಯೋಜನವನ್ನು ಕಡಿಮೆ ಮಾಡುತ್ತದೆ. ಹಾಲಿನ ಗುಣಮಟ್ಟ ಅತ್ಯುತ್ತಮವಾಗಿರಲಿ ಮಿಶ್ರಿತ ಅಥವಾ ನಕಲಿ ಹಾಲು ಬಳಸಬೇಡಿ. ಶುದ್ಧ ದೇಸಿ ಹಾಲು ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಬೇಸಿಗೆ ಕಾಲದಲ್ಲಿ ಹಳದಿ ಕಡಿಮೆ ಮತ್ತು ಹಾಲು ಹಗೂರವಾಗಿರಿಸಿ. ಸ್ನೇಹಿತರೆ, ಇಂದಿನಿಂದಲೇ ಪ್ರಾರಂಭಿಸಿ. ನಿಮ್ಮ ರಾತ್ರಿಯ ಹಾಲನ್ನು ಈ 3 ದೇಸಿ ರಹಸ್ಯಗಳಿಂದ ಉತ್ತಮಗೊಳಿಸಿ. ಫಲಿತಾಂಶ ನಿಮಗೆ ತಾನೇ ಅನುಭವವಾಗುತ್ತದೆ. ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಹೊಸ ಶಕ್ತಿಯನ್ನು ಪಡೆಯುತ್ತವೆ. ಇದು ನಿಮ್ಮ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.